रॉकी अभी जिंदा है। ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ರಾಜು ರಾಕಾರಿಯ ಯೂಟ್ಯೂಬ್ ಚಾನಲ್. ಯಾರ್ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವೀಡಿಯೋಸ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇವತ್ತು ಅಂದರೆ ಆಗಸ್ಟ್ 15 ಇವತ್ತು. ನಾಳೆ ನಮ್ಮ ಪ್ರೀತಿಯ ನಮ್ಮ ಜನಮೆಚ್ಚಿದ ನಾಯಕ ಶಿವಮೊಗ್ಗ ಕಿಂಗ್ ಮೇಕರ್ ರಾಘಣ್ಣ ಅವರ ಬರ್ತ್ಡೇ ಇದೆ. ಪರ್ಸ್ನಲ್ಲಾಗಿ ಜೊತೆಗೆ ನಮಗೆ ತುಂಬ ಹತ್ತಿರದವ್ರು ಕೂಡ ಹೌದು. ಅವ್ರನ್ನ ನಾಳೆ ನಾನು ಇರೋಲ್ಲ, ಊರಲ್ಲಿ ಎಲ್ಲೋ ಬೇರೆ ಕಡೆ ಎಲ್ಲ ಹೋಗ್ತಿದ್ದೀನಿ. ಅಂದರೆ ಆಗಸ್ಟ್ 16, 15 ಇವತ್ತು. ಹಂಗಾಗಿ ರಾಘಣ್ಣಂಗೆ ಬರ್ಡೇ ವಿಶ್ ಮಾಡಿ ಬರಬೇಕು ಅನ್ನೋ ಪ್ಲ್ಯಾನಿಗೋಸ್ಕರ ಇವಾಗ ಹೊರಟಿದ್ದೀವಿ. ಬರೋಣ ಬನ್ನಿ. ನಮ್ಮ ಅಕ್ಕ ಮತ್ತು ಅಕ್ಕನ ಫ್ರೆಂಡ್ಸ್ ಕೂಡ ಬರ್ತಾರಂತೆ ವಿಶ್ ಮಾಡೋಕ್ಕೆ ರಾಘಣ್ಣಂಗೆ. ಹಾಗಾಗಿ ಅವ್ರಿಗೆ ವಿಶ್ ಮಾಡಿ ಅಲ್ಲಿಂದ ಬೇರೆ ಕೆಲಸಕ್ಕೆ ಹೋಗಬೇಕು. ಇವಾಗ ಎಲ್ಲಿ ಹೊರಟಿದ್ದೀನಿ ಅಂದರೆ, ನಮ್ಮದು ಶಿವಮೊಗ್ಗದಲ್ಲಿ ಕ್ಲಾತಿಂಗ್ ಶಾಪ್ ಇದೆ, ಸೌಂದರ್ಯ ಸ್ಯಾರೀಸ್ ಅಂತ. ಅದನ್ನು ನಮ್ಮಮ್ಮ ಹ್ಯಾಂಡಲ್ ಮಾಡ್ತಾರೆ. ಸೊ ಅವ್ರಿಗೆ ಏನೋ ಒಂದು ಐಟಮ್ ಕೊಡಬೇಕು. ಐಟಮ್ ಕೊಡೋಕ್ಕೋಸ್ಕರ ಶಾಪ್ ಹತ್ರ ಹೋಗ್ತಾ ಇದ್ದೀನಿ. ಇವ್ರು ನೋಡಿ ಏನು ಸಖತ್ತಾಗವ್ರೆ ನಮ್ಮ ಹುಡುಗಿಯವರು ನಮ್ಮಮ್ಮನ ಶಾಪಲ್ಲಿ. 1, 2, 3 ಸಖತ್ ಕ್ಯೂಟ್ ಆಗಿದೆ. ಪಾಪು ಒಂದಿದೆ, ಪಾಪು ನಮ್ಗೆ ಸ್ಮಿತಾ ಇದ್ದಂಗೆ ಸೇಮ್. ಸಿಗೋಣ. ಶಾಪ್ ಹತ್ರ ಹೋಗಿ ಒಂದು ಐಟಮ್ ಕೊಡೋದಿತ್ತು, ನಮ್ಮಮ್ಮಂಗೆ ಐಟಮ್ ಕೊಟ್ಟು ಅಲ್ಲಿಂದ ನೆಕ್ಸ್ಟ್ ಪ್ಲ್ಯಾನ್ ಏನು ಅಂದರೆ, ನಮ್ಮ ಅಕ್ಕ ಬರ್ತಿದ್ದಾರೆ ಕಾರಲ್ಲಿ. ಸೊ ನಮ್ಮ ಅಕ್ಕನ ಜೊತೆ ನಾನು, ನಮ್ಮ ಅಕ್ಕನ ಫ್ರೆಂಡ್ಸು ಎಲ್ಲ ರಾಘಣ್ಣಂಗೆ ವಿಶ್ ಮಾಡೋಕ್ಕೆ ಹೋಗಬೇಕು. ಸೊ ಸಿಗೋಣ. ರಾಘಣ್ಣನ ಫ್ಲೆಕ್ಸ್ಗಳಂತೂ ಶಿವಮೊಗ್ಗದಲ್ಲಿ ರಾರಾಜಿಸ್ತಿದೆ ನೋಡಿ. ಅಲ್ಲಿ ಶಿವಮೊಗ್ಗದಲ್ಲಿ ಎಲ್ಲಿ ನೋಡ್ರು ನಮ್ಮ ರಾಘಣ್ಣಂದೇ ಫ್ಲೆಕ್ಸಿಂಗು. ಸಿಕ್ಕಾಪಟ್ಟೆ ಶಿವಮೊಗ್ಗ ಜನಕ್ಕೆ ರಾಘಣ್ಣ ಅಂದ್ರೆ, ಆ್ಯಸ್ ಎ ಪೊಲಿಟಿಷಿಯನ್ ಅಲ್ಲ ಅಂದರೂ ಕೂಡ ರಾಘಣ್ಣಗೆ ಸಿಕ್ಕಾಪಟ್ಟೆ ಇಷ್ಟ. ರಾಘವೇಂದ್ರ ಸರ್ ಅಂತ ಯಾರೂ ಕರೆಯಲ್ಲ ಅವ್ರನ್ನ, ಎಲ್ಲರೂ ರಾಘಣ್ಣ ಅಂತಲೇ ಕರೀತಾರೆ. ಬಿಕಾಸ್ ಅವರು ಅಷ್ಟು ಒಳ್ಳೆ ಕೆಲಸ ನಮ್ಮ ಶಿವಮೊಗ್ಗದಲ್ಲಿ ಮಾಡಿದ್ದಾರೆ. ಅವ್ರು ಒಳ್ಳೆ ಕೆಲಸಗಳನ್ನ ಮುಂದಿನ ತಿಂಗಳು ಮಾತಾಡೋಣ. ಇವಾಗ ಹೋಗೋಣ. ಇವಾಗ ಸಿಟಿಲಿ ನನ್ನ ಪರ್ಸ್ನಲ್ ಕೆಲಸನ ಮುಗೀತು. ಹಾಗೆ ಇವಾಗ ನೆಕ್ಸ್ಟ್ ಹೋಗ್ತಾ ಇರೋದು ನಮ್ಮ ಅಕ್ಕನ ಮನೆ ಹತ್ರ ಹೋಗಬೇಕು. ಈಗ ನಮ್ಮ ಅಕ್ಕನ ಫ್ರೆಂಡ್ಸ್ ಬಂದಿದ್ದಾರೆ ಅಂತ ಹೇಳಿದಾರೆ. ಅವ್ರು ಮೈಸೂರಿಂದ ಬಂದಿದ್ದಾರೆ. ಅವರು ಚೂರು ಏನೋ ಅವ್ರು ಕರುನಾಡ ಕನ್ನಡಿಗ ಅಂತಲೇ ಏನೋ ಒಂದು ಚಾನಲ್ ಇದೆಯಂತೆ, ಯೂಟ್ಯೂಬ್ ಚಾನಲ್ ಪ್ಲಸ್ ಏನೋ ಒಂದು ಮೀಡಿಯಾ ಪ್ರೋಗ್ರಾಮ್ ಇದೆ ಅವ್ರದ್ದು. ಅವರು ಕೂಡ ರಾಘಣ್ಣ ಅವ್ರದ್ದು ಒಂದು ಬೈಟ್ ಬೇಕು ಅಂತ ಕೇಳ್ತಿದ್ದಾರೆ. ಸೊ ಅವ್ರಿಗೆ ಬೈಟ್ ಕೊಡಿಸಿ ಈಗ ನಾವು ಬರ್ಡೇ ವಿಶ್ ಮಾಡಿ ಬರೋಣ ಅಂತ ಹೊರಟಿದ್ದೀವಿ. ನಾನು ಈಗ ನಮ್ಮ ಅಕ್ಕನ ಮನೆ ಹತ್ರ ಕಾರ್ ಎತ್ಕೊಂಡು ಅವ್ರನ್ನೂ ಪಿಕ್ ಮಾಡಿಕೊಂಡು ಹೋಗಬೇಕು. ಸಿಗೋಣ. ಇನ್ನು ಗಿಫ್ಟ್ ತೊಗೊಂಡಿಲ್ಲ. ಅಲ್ಲೊಂದು ಮಹಾಲಕ್ಷ್ಮಿ ಸ್ವೀಟ್ಸಿಗೆ ಹೋಗಿ ಅಲ್ಲೊಂದು ಸ್ವೀಟ್ ಬಾಕ್ಸ್ ಮತ್ತು ಆ್ಯಂಪರ್ ತೊಗೊಬೇಕು. ಗಿಫ್ಟ್ ಆ್ಯಂಪರ್ ತೊಗೊಂಡು ಅಲ್ಲಿಂದ ಹೊರಡಬೇಕು. ತುಂಬ ಲೇಟ್ ಗುರು, ಅದು ಏನಕ್ಕೆ ಗೊತ್ತಿಲ್ಲ. ನಮ್ಮ ಫ್ಯಾಮಿಲಿಲಿ ಎಲ್ಲರೂ ಲೇಟು, ನಾನು ಕೂಡ ಹೆವಿ ಲೇಟ್ ಎಲ್ಲ ವಿಚಾರಕ್ಕೆ, ಕೆಲವೊಂದು ವಿಚಾರಕ್ಕೆ ಬಿಟ್ಟು. ನಮ್ಮ ಅಕ್ಕನ ಮನೆ ಹತ್ರ ಬಂದೆ. ಇದು ನಮ್ಮದು ವೀಡಾ ಎಲೆಕ್ಟ್ರಿಕ್ ಸ್ಕೂಟ್ರು, ರೀಸೆಂಟಾಗಿ ತೊಗೊಂಡಿರೋದು. ಸಿಟಿಲಿ ಮಿಡಿಸಿ ಎಲೆಕ್ಟ್ರಿಕ್ ಸ್ಕೂಟ್ರ್ ಬಗ್ಗೆ, ಈ ಸ್ಕೂಟ್ರ್ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ. ನೆಕ್ಸ್ಟ್ ಲೆವೆಲ್ ಮಾತ್ರ, ಒಳ್ಳೆ ಮೈಲೇಜ್ ಅಂದ್ಕೊಂಬಿಡಿ ಗಾಡಿ. ಪೆಟ್ರೋಲ್ ಒಳ್ಳೆ ಸೇವ್ ಆಗುತ್ತೆ, ಪೆಟ್ರೋಲಿನ ಅಮೌಂಟ್. ಇದು ನಮ್ಮ ಬಾವೊಂದು ಎಲೆಕ್ಟ್ರಿಕ್ ಸ್ಕೂಟ್ರು. ಸೊ ಹೊರಡೋಣ, ಟೈಮ್ ಆಗಿದೆ. ಫಸ್ಟ್ ಫ್ಲೋರಲ್ಲಿ ಅವ್ರ ಮನೆ ಇರೋದು, ಅವರೇ ಬರ್ತಾರೆ. ಬೇಗ ಹೊರಡೋಣ, ಟೈಮ್ ಆಗಿಬಿಟ್ಟಿದೆ. ಮತ್ತು ನಾನು ಮೇಲೆ ಹೋದ್ರೆ ಲೇಟ್ ಆಗುತ್ತೆ. ಹಾಗಾಗಿ ಕೆಲವೊಬ್ರಿಗೆ ಸಿಗ್ನಲ್ ಬಿಟ್ಟಾಗೋ ಗೊತ್ತಾಗಲ್ಲ ಹೋಗೋದು. ಜನ ಹೊರಟ ಮೇಲೆ ಕನ್ಫರ್ಮ್ ಮಾಡ್ಕೊಂಡು ಹೋಗೋದಂತಾರಲ್ಲ, ಇಲ್ಲೇನೋ ಹಿಂಗೆ ಇದು ಫ್ಲೋವರು. ಹಾಂ, ಅಲ್ಲೇ ಭಾಳ ಇದೆ, ಕಲೆಕ್ಷನ್ಸ್ ಇತ್ತು. ಫ್ಲವರ್ ಬೊಕ್ಕೆ ತೊಗೊಂಬರೋಕ್ಕೆ ನಮ್ಮ ಅಕ್ಕನೇ ಹೋದರು. ಬಿಕಾಸ್ ಟ್ರಾಫಿಕಲ್ಲಿ ಇವಾಗ ಟ್ರಾಫಿಕ್ ಅಂದರೆ ಎಲ್ಲ ಕಡೆ ತುಂಬ ಸ್ಟ್ರಿಕ್ಟ್ ಮಾಡಿದ್ದಾರೆ. ಏನು ಸ್ಟ್ರಿಕ್ಟ್ ಅಂದರೆ, ಕರೆಕ್ಟಾಗಿ ಎಲ್ಲಿ ಬೇಕೋ ಅಲ್ಲಿ ಪಾರ್ಕ್ ಮಾಡೋಂಗಿಲ್ಲ. ಡೇಟ್ ವೈಸ್ ಎಲ್ಲಿರುತ್ತೋ ಅಲ್ಲೇ ಕರೆಕ್ಟಾಗಿ ಪಾರ್ಕ್ ಮಾಡಬೇಕು. ಅದು ಶಿವಮೊಗ್ಗ ಸಿಟಿಲಿ ಒಂದೇ ಕಡೆ ಅಲ್ಲ, ಎಲ್ಲ ಕಡೆನೂ ತುಂಬ ಸ್ಟ್ರಿಕ್ಟ್ ಮಾಡಿದ್ದಾರೆ. ಹಂಗಾಗಿ ಏನಿಲ್ಲ, ಟಕ್ಕಂತ ಫೋಟೋ ಹೊಡಿತಾರೆ, ಫೈನ್ ಬೀಳುತ್ತೆ. ನೋ ಪಾರ್ಕಿಂಗ್ ಜಾಗದಲ್ಲೂ ನಿಲ್ಸಂಗಿಲ್ಲ, ವಿತೌಟ್ ಹೆಲ್ಮೆಟ್ ಹಾಕೋಂಗಿಲ್ಲ. ನಮ್ಮ ಶಿವಮೊಗ್ಗದಲ್ಲಂತೂ ಹೆವಿ ಅಂದರೆ ಹೆವಿ ಸ್ಟ್ರಿಕ್ಟ್ ಇದೆ. ಹಂಗಾಗಿ ಕಾರ್ ಪಾರ್ಕ್ ಮಾಡೋಕ್ಕೆ ಜಾಗ ಸಿಕ್ಕಿಲ್ಲ. ಹಂಗಾಗಿ ನಾನು ಕಾರಲ್ಲಿ ವೇಟ್ ಮಾಡ್ತಿದ್ದೀನಿ. ಅಲ್ಲಿ ನಮ್ಮ ಅಕ್ಕ ಹೋಗಿದ್ದಾರೆ ಫ್ಲವರ್ ಮತ್ತು ಬೊಕ್ಕೆ ತೊಗೊಂಬರಕ್ಕೆ, ಇಲ್ಲಿದ್ದಾರಲ್ಲ. ಸೊ ಅವ್ರು ತೊಗೊಂಡು ಬರ್ತಾರೆ. ಅಲ್ಲಿಂದ ಹೊರಡೋದು ನಮ್ಮ ರಾಘಣ್ಣವರ ಮನೆಗೆ. ಸಿಗೋಣ. ಫ್ಲವರ್ ಬೊಕ್ಕೆ ತೊಗೊಂಡಿದ್ದಾಯಿತು, ಸ್ವೀಟ್ ಬಾಕ್ಸ್ ಬೇಕಿತ್ತು, ಹಂಗಾಗಿ ಸ್ವೀಟ್ ತೊಗೊಂಡು ಹೊರಡೋಣ. ಟೈಮ್ ಆಗಿದೆ, ಹೋಗೋಣ. ಸೊ ರಾಘಣ್ಣನ ಮನೆ ಕಡೆ ಹೊರಟಿದ್ದೀವಿ.
ಆಲ್ಮೋಸ್ಟ್ ರಾಘಣ್ಣವ್ರ ಮನೆ ನಿಯರ್ ಇದ್ದೀವಿ. ಸಿಗೋಣ. ಸ್ಟ್ರೈಟ್ ಬರಬೇಕು. ಶುಭಮಂಗಳ ಚೌಟ್ರಿ ಬಂದು ನಿಮಗೆ ಲೆಫ್ಟಿಗೆ ಸಿಗುತ್ತೆ. ಸೊ ರಾಘಣ್ಣನ ಮನೆ ಬಂದಿದ್ದೀವಿ ನೋಡಿ. ಇಲ್ಲಿ ಫುಲ್ಲು ಫ್ಲಕ್ಸ್ದೆ ಹಾವಳಿ. ಇದು ಹಳೆ ಮನೆ, ಅದ್ರ ಪಕ್ಕದಲ್ಲಿ ಹೊಸ ಮನೆ ಇದೆ. ಸಿಗೋಣ. ನಾಳೆ ಬರ್ಡೇ ಇರೋದು, ಬಟ್ ಇವಾಗ ಹೆವಿ ಅರೇಂಜ್ಮೆಂಟ್ ಸಕ್ಕತ್ತಾಗಿದೆ ಸರ್ ಮನೆ ಹತ್ರ. ಇಲ್ಲೇ ಇದೆ ನೋಡಿ. ಈ ಫೋಟೋ ಒಂದು ನೆಕ್ಸ್ಟ್ ಲೆವೆಲಲ್ಲಿ ಮಾಡಿಸಿದ್ದಾರೆ ಯಾರೋ. ಫೋಟೋ ಇದು, ಬಟ್ ತುಂಬ ಚೆನ್ನಾಗಿದೆ ಫೋಟೋ. ಇದೆಲ್ಲ ರೆಗ್ಯುಲರ್ ಫೋಟೋಸ್ ಇದೆಲ್ಲ ನೋಡಿದ್ದೀನಿ ಮುಂಚೆ, ಬಟ್ ಈ ಫೋಟೋ ಸಖತ್ ಕ್ರೇಜಿ ಆಗಿದೆ. ಲೆಟ್ಸ್ ಗೋ, ಹೋಗೋಣ. ಇಲ್ಲಿ ಫ್ಲವರ್ ಬೊಕ್ಕೆ ಇದೆ. ಬೊಕ್ಕೆ ತೊಗೊಂಡು ಒಳಗೆ ಹೋಗಿ ರಾಘಣ್ಣಂಗೆ ಕೊಟ್ಬಿಟ್ಟು ವಿಶ್ ಮಾಡಿ ಹೊರಡೋಣ. ಫ್ಲವರ್ ಬೊಕ್ಕೆ ಅರ್ಜೆಂಟಲ್ಲಿ ತೊಗೊಂಬಂದಿದ್ದು, ಚೆನ್ನಾಗಿದೆ. ಸೊ ಹೋಗೋಣ. ಇದು ಸರ್ದು ಹಳೆ ಮನೆ, ಇದ್ರ ಪಕ್ಕದಲ್ಲೇ ಹೊಸ ಮನೆ ಇದೆ. ಸಿಗೋಣ ಮುಂದೆ. ವೇಟಿಂಗ್. ಅಣ್ಣ ಒಳಗೆ ಹೋಗಿದ್ದಾರೆ, ಹಂಗಾಗಿ ವೇಟ್ ಮಾಡ್ತಿದ್ದೀವಿ. ಅವ್ರು ಬಂದ ತಕ್ಷಣ ಮೀಟ್ ಮಾಡೋಣ. ಅವರು ಹೊಸ ಮನೆಗೆ ಹೋಗಿದ್ದಾರೆ ಫ್ರೆಶ್ ಆಗಿ ಬರೋಕ್ಕೆ. ಅವರು ಬೇರೆ ಕಡೆ ಎಲ್ಲ ಹೋಗಿದ್ರಂತೆ, ಹಂಗಾಗಿ ಫ್ರೆಶ್ ಆಗಿ ಬರ್ತಾರೆ. ಬಂದಮೇಲೆ ಮೀಟ್ ಮಾಡೋಣ. ಇದು ಮೈತ್ರಿ ಯಡಿಯೂರಪ್ಪ ಸರ್ ಮನೆ, ಹಳೆ ಮನೆ. ಇದು ಲಕ್ಕಿ ಮನೆ. ಸರ್ ಮನೆ. ಸಿಗೋಣ. ವೇಟ್ ಮಾಡ್ತಾ ಇದ್ದೀವಿ. ಸಿಗೋಣ. ಅಂದ್ರೆ ಈಗ ಟೀಚರ್ಸ್ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಅವರದೇ ಆದ ನಮ್ಮ ಅಣ್ಣ ಅಂತ ಹೇಳ್ಕೊಳಕ್ ಯಾವತ್ತೂ ಇಂಜರಿ ಇಲ್ಲ, ಹೆದರಿಕೆನೂ ಇಲ್ಲ ನನಗೆ. ಅವ್ರು ಬಿಟ್ಟು ಬಂದಿದ್ರೆ ಅವ್ರು ಸ್ಟ್ರೈಕ್ ಇತ್ತು ಒಂದು ಇವತ್ತೊಂದು ದಿನ. ಸೊ ರಾಘಣ್ಣನ ಮೀಟ್ ಮಾಡಿ ವಿಶ್ ಮಾಡಿ ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಊಟಕ್ಕೆ ಹೋಗಿದ್ರು ಅಣ್ಣ, ಆಮೇಲೆ ಊಟ ಮುಗಿಸ್ಕೊಂಡು ಹೊಸ ಮನೆಗೆ ಊಟಕ್ಕೆ ಹೋಗಿದ್ರು. ಆಮೇಲೆ ಹಳೆ ಮನೆಗೆ ಬಂದು ಮೀಟ್ ಮಾಡಿ ರಾಘಣ್ಣನ ಮೀಟ್ ಮಾಡಿ ವಿಶ್ ಮಾಡಿ ಮನೆಗೆ ಹೊರಟ್ವಿ. ಸಿಗೋಣ. ಅಕ್ಕನ ಫ್ರೆಂಡ್ ಮೈಸೂರು ಪ್ರೋಗ್ರಾಮ್ ಅಂತ ಹೇಳಿದ್ನಲ್ಲ, ಅದೇನೋ ಕರುನಾಡ ಸಾಧಕಿಯರು ಪ್ರೋಗ್ರಾಮು. ಅವರು ನಮ್ಮ ಅಕ್ಕನ ಬೈಟು ಬೇಕು ಅಂತೇಳಿ ಒಂದು ಬೈಟ್ ತೊಗೊತಿದ್ದಾರೆ. ಸೊ ಇಲ್ಲೆಲ್ಲ ಕೆಲಸ ಆಗಿದೆ. ಇದನ್ನು ಬೈಟ್ ಮುಗಿಸ್ಕೊಂಡು ಮನೆಗೆ ಹೋಗಿ ನಮ್ಮ ಅಕ್ಕನ ಡ್ರಾಪ್ ಮಾಡಿ ಅಲ್ಲಿಂದ ನಾನು ಸ್ವಲ್ಪ ಕೆಲಸ ಇದೆ, ಹಾಗಾಗಿ ಆಚೆ ಹೋಗಬೇಕು. ಸೊ ಸಿಗೋಣ. ಗುರು ಲಿಟ್ರಲಿ ಹೆವಿ ಖುಷಿ ಆಯಿತು. ಏನು ಖುಷಿ ವಿಚಾರ ಅಂದರೆ, ನಾನು ಒಳಗಡೆ ಹೋಗಿದ್ದು ಫೋಟೋ ವಿಡಿಯೋ ಜಾಸ್ತಿ ನಾವು ತೆಗಿಯೋಕ್ಕಾಗಲ್ಲ, ಬಿಕಾಸ್ ನಾವು ಮಾತಾಡೋದಿರತ್ತೆ, ನಾವು ಕಂಫರ್ಟ್ ಆಗಿರಲ್ಲ. ಸೊ ಅಣ್ಣ ಇದ್ದಾಗ ಸ್ವಲ್ಪ ಡಗ್ ಅಂತಿರತ್ತೆ ಅವ್ರಿಗೆ. ನಮಗೆ ಕಂಫರ್ಟೇ. ನಾವು ತುಂಬ ಸಲ ಮೀಟ್ ಮಾಡಿದ್ದೀವಿ, ಬಟ್ ಆದರೂ ವೀಡಿಯೋ ಫೋಟೋಸ್ ಕ್ಲಿಕ್ ಮಾಡೋಕ್ಕೆ ಸರಿ ಅನಿಸಿಲ್ಲ. ಹಾಗಾಗಿ ಫೋಟೋಸ್ ಮತ್ತು ವೀಡಿಯೋಸ್ ಕೆಲವೊಂದು ತೆಗ್ದಿದ್ದೀನಿ. ಅಣ್ಣಂಗೆ ಫಸ್ಟ್ ಹೋಗಿ ವಿಶ್ ಮಾಡಿ, ಬರ್ಡೇಗೆ ವಿಶ್ ಮಾಡಿದ್ದಾಯಿತು. ಅದ್ರ ಜೊತೆಗೆ ನಮ್ಮ ಅಕ್ಕನ ಫ್ರೆಂಡು ಮೈಸೂರಲ್ಲಿ ಕರುನಾಡ ಸಾಧಕಿಯರು ಅಂತ ಒಂದೇನೋ ಪ್ರೋಗ್ರಾಮ್ ಮಾಡ್ತಿದ್ದಾರೆ. ಅವರು ಕೂಡ ಬೈಟ್ ಬೇಕು ಅಂತ ಹೇಳಿದರು. ಹಂಗಾಗಿ ಅವರು ನಮ್ಮ ಜೊತೆ ಕರ್ಕೊಂಬಂದಿದ್ವಿ. ಅವ್ರಿಗೂ ಒಂದು ಬೈಟ್ ಕೊಡಿಸಿ ಆಮೇಲೆ ರಾಘಣ್ಣಂಗೆ ವಿಶ್ ಮಾಡಿ ಎಲ್ಲ ಕುತ್ಕೊಂಡು ಆರಾಮಾಗಿ ಮಾತಾಡಿ ನನ್ನ ಮದುವೆ ಸುದ್ದಿನೆಲ್ಲ ಒಂದು ಸ್ವಲ್ಪ ಹೇಳೋದಿತ್ತು. ರಾಘಣ್ಣಂಗೆ ಡೇಟ್ ಫಿಕ್ಸ್ ಆಗಿದ್ದೆಲ್ಲ ಹೇಳೋದಿತ್ತು. ಡೇಟ್ ಫಿಕ್ಸ್ ಆಗಿದ್ದೆಲ್ಲ ಹೇಳಿದ್ವಿ. ಅದು ರಾಘಣ್ಣ ಅವರ ಚಿಕ್ಕ ಮಗಂದು ಫೆಬ್ರವರಿ 14 ಮತ್ತು 15 ಮದುವೆ ಇದೆಯಂತೆ. ನಂದು ಫೆಬ್ರವರಿಲೇ ಮದುವೆ ಇರೋದು. ಹಾಗಾಗಿ ಸ್ವಲ್ಪ ಆ ಕಡೆ ಆಗ್ಬೋದು, ಬರೋ ಡೌಟು ಅಂತ ಅವ್ರು ಹೇಳಿಲ್ಲ, ನನಗೆ ಅನಿಸ್ತು ಡೌಟು ಅಂತ. ಅವರು ಸಾಧ್ಯವಾದರೆ ಬರ್ತೀನಿ ಅಂತ ಹೇಳಿದ್ರು, ಶಿವಮೊಗ್ಗದಲ್ಲಿ ಬರ್ತೀನಿ ಅಂತ ಹೇಳಿದ್ರು. ಸೊ ಇಷ್ಟು ಮುಗಿಸ್ಕೊಂಡು ಇವಾಗ ಮನೆಗೆ ಹೊರಟ್ವಿ. ಆದಷ್ಟು ಬೇಗ ಮತ್ತೆ ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ. ಸಿ ಯು
ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿ ಯು ಸೂನ್. ಕಾವಲಿಗ ನಂಬಿಕೆಗೆ ಕಾವಲಿಗ